ನಾವು ಜಾತ್ರೆ ತರ ರೆಡಿ ಮಾಡಿದ್ವಿ, ಅವಳು ಜಾತ್ರೆ ತರ ಆಡಿದ್ಲು. ನೋಡಿಲ್ಲ, ಹಳ್ಳಿ ದೊನ್ನೆ ಬಿರಿಯಾನಿ ಪ್ಯಾಲೇಸ್. ಎಲ್ಲರೂ ರೆಡಿನಾ? ಓಕೆ, ತಮ್ಲೈನ್ ನೋಡಿರೋದ್ರಿಂದ ನಿಮಗೆ ಗೊತ್ತಾಗಿರುತ್ತೆ. ಲಾಸ್ಟ್ ವಿಡಿಯೋ ಏನಾದ್ರು ನೀವು ನೋಡಿದ್ರೆ, ಸೊ ಕನೆಕ್ಷನ್ ಈ ವಿಡಿಯೋಗೆ, ಲಾಸ್ಟ್ ವಿಡಿಯೋದು ಈ ವಿಡಿಯೋಗೆ ಕನೆಕ್ಷನ್ನು. ಸೊ ಲಾಸ್ಟ್ ವಿಡಿಯೋದಲ್ಲಿ ನನ್ನ ತಂಗಿ ಬರ್ತ್ಡೇಗೆ ಪ್ರಿಪರೇಷನ್ಸ್ ಆಗಿತ್ತು. ಸೊ ಇಲ್ಲಿ ನೋಡಿ ಹಿಂದ್ಗಡೆ ಏನು ರೆಡಿ ಆಗಿದೆ. ಇವಾಗ ಲೈಟ್ ಇದನ್ನ ಆಫ್ ಮಾಡಿ ಅಲ್ಲಿರೋ ಲೈಟ್ಸ್ ಎಲ್ಲ ಆನ್ ಮಾಡ್ಬೇಕು, ಅಷ್ಟೇ ಬಾಕಿ ಇರೋದು. ಸೊ ಈ ವಿಡಿಯೋ ಬಂದು ನನ್ನ ತಂಗಿ ಬರ್ತ್ಡೇ ಸೆಲೆಬ್ರೇಷನ್, ಅವಳಿಗೆ ಏನೆಲ್ಲ ಗಿಫ್ಟ್ಗಳನ್ನ ಕೊಟ್ವಿ, ಅದ್ರ ಜೊತೆಗೆ ಸೆಲೆಬ್ರೇಷನ್ ಎಲ್ಲಿ ಮಾಡಿದ್ವಿ ಅಂದರೆ ಊಟಕ್ಕೆ ಎಲ್ಲಿ ಹೋದ್ವಿ ಅನ್ನೋದು ಈ ವಿಡಿಯೋದಲ್ಲಿ ಇರುತ್ತೆ. ಮಸ್ತಾಗಿರುತ್ತೆ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಾಗೆ ಇನ್ನೊಂದು ಸರ್ಪ್ರೈಸ್ ಏನು ಅಂತಂದರೆ, ಕೇಕ್ ಕಟ್ ಆದಮೇಲೆ ನಮ್ಮ ಅಮ್ಮ ಅಷ್ಟೇ ಗಿಫ್ಟ್ ಕೊಡ್ತಾರೆ, ನನ್ನ ಬೇಬಿ ಕೊಡಲ್ಲ ಅಂತ ಹೇಳಿದ್ಲು. ನಾನು ಗಿಫ್ಟ್ನ ಇವಾಗಲೇ ಕೊಡಲ್ಲ, ನಾನು ಅವಳಿಗೆ ಸ್ವಲ್ಪ ಸತಾಯಿಸ್ತೀನಿ. ಆಮೇಲೆ ಪಾರ್ಟಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಗಿಫ್ಟ್ನ ಕೊಡ್ತೀನಿ ಅಂತ ಹೇಳೋಳೆ. ಅದು ಯಾವ ಟೈಮಲ್ಲಿ ಕೊಡ್ತಾಳೆ ಅದು ಅವಳು ಇಷ್ಟ, ಅವಳು ಕೊಡ್ಕೊಳ್ಳಿ, ನನಗೇನಿಲ್ಲ. ಗಿಫ್ಟ್ ಎಲ್ಲಿ ಅಂತ ಅವಳು ಕೇಳ್ತಾಳಂತೆ ಬಾಯ್ಬಿಟ್ಟು. ಸೊ ಅವಾಗ ಇವಳು ಕೊಡ್ತಾಳಂತೆ, ನೋಡೋಣ ಅದೇನು ಅಂತ ಗೊತ್ತಿಲ್ಲ. ಓಕೆ, ಇವಾಗ ಶುರು ಹಚ್ಕೊಳ್ಳೋಣ ಈ ವಿಡಿಯೋ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ನಾನು ಮತ್ತೆ ಕ್ಯೂಟಿ, ನನ್ನ ಕ್ಯೂಟಿ ರೆಡಿನಾ? ಹಾಯ್ ಅನ್ನು, ಹಾಯ್. ಹಾಯ್ ಮಾಡು, ಎಲ್ರಿಗೂ ಹಾಯ್ ಮಾಡು ಕ್ಯೂಟಿ. ಇಲ್ಲ ಬಿಡಿ. ಓಕೆ, ಇವಾಗ ಫಟಾಫಟ್ ಅಂತ ಎಲ್ಲ ರೆಡಿ ಆದರೂ ಕರೆಕ್ಟಾಗಿ ಟೈಮ್ ನೋಡಿ ತೋರಿಸ್ತೀನಿ ನೋಡಿ. ನನ್ನ ತಂಗಿಗೆ ಆಫೀಸು ಕರೆಕ್ಟಾಗಿ 6 ಗಂಟೆ ಬಿಡತ್ತೆ, ಇನ್ನು 10 ನಿಮಿಷನೂ ಇಲ್ಲ. ಇನ್ನೇನು ಬರ್ತಾರೆ ಅಷ್ಟೊತ್ತಿಗೆ ಇವರೆಲ್ಲರೂ ರೆಡಿ ಆಗ್ತಾರೆ. ಸೊ ಇಲ್ಲಿ ಡೋರು, ಓಕೆನಾ? ಇವಾಗ ಇಲ್ಲೆಲ್ಲ ರೆಡಿ ಇದೆ, ಕಂಪ್ಲೀಟ್ ಪ್ರಿಪ್ರೇಷನ್ಸ್ ಆಗಿದೆ. ಎಲ್ಲ ಲೈಟ್ ಆಫ್ ಮಾಡಿ ಆ ಲೈಟ್ ಹಾಕಿ ಅವಳು ಎಂಟ್ರಿ ಕೊಟ್ಟ ತಕ್ಷಣವೇ ಬಾಡ್ ಅಂತ ಅನ್ನಿಸ್ತಾಳೆ. ನೋಡೋಣ ಅವಳ ಎಕ್ಸ್ಪ್ರೆಷನ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ. ಮತ್ತು ಇನ್ನೊಂದು ಏನು ಅಂತಂದರೆ, ಇಲ್ಲಿ ಗೊತ್ತಾಗತ್ತೆ, CC ಕ್ಯಾಮ್ರಾದಲ್ಲಿ ನನ್ನ ತಂಗಿ ಬರೋದು ಗೊತ್ತಾಗತ್ತೆ ಇಲ್ಲಿ. ಸೊ ಅವಳು ಬರ್ತಿದ್ದಂಗೆ ಈ ಶುರು ಹಚ್ಕೊಬಿಡ್ತೀವಿ. ಇಲ್ಲಿ ನೋಡಿ ನಮ್ಮಮ್ಮ ರೆಡಿ ಆದರು, ನಮ್ಮಪ್ಪ ರೆಡಿ. ಓಕೆ, ನಮ್ಮಪ್ಪ ರೆಡಿ. ಈ ಕಡೆ ನನ್ನ ಬೇಬಿ ಅನ್ಸತ್ತೆ. ಹಾಂ ಬೇಬಿ ರೆಡಿ. ಏನು ಗೊತ್ತಾ, ನಿಂಗಲ್ಲ ಇವ್ರಿಗೆ ಹೇಳ್ತಾರದು. ಫುಲ್ಲು ನಾದ್ನಿ ಬರ್ತಡೆಗೆ ಅವಳು ಹೊಸ ಬಟ್ಟೆ ಹಾಕೊಳ್ಳೋದಲ್ಲಿ ಅರ್ಥ ಇದೆ, ನಾದ್ನಿ ಬರ್ತಡೆಗೆ ಅದಕ್ಕೆ ಹೊಸ ಬಟ್ಟೆ ಹಾಕೊಳ್ಳೋದಲ್ಲಿ ಏನು ಅರ್ಥ ಇದೆ? ಶಬ್ಬಾ ದೇವ್ರೆ. ಇಲ್ಲಿ ನೋಡಿ ಎಲ್ಲರೂ ರೆಡಿ ಇದ್ದಾರೆ, ಡೆಕೋರೇಷನ್ ಎಲ್ಲ ರೆಡಿ ಇದೆ, ನಾನು ರೆಡಿ ಇದ್ದೀನಿ. ಇವಾಗ ನನ್ನ ತಂಗಿ ಬರ್ತಿದ್ದಂಗೆ ಅಲ್ಲಿ ಓಪನ್ ಆಗುತ್ತೆ, ನಾನು ಕ್ಯಾಮ್ರಾ ಇಲ್ಲಿ ಇಟ್ಕೊಳ್ತೀನಿ, ಓಕೆನಾ? ನಾನು ಇಲ್ಲಿ ಇಟ್ಕೊಂಡು ರೆಡಿ ಇರ್ತೀನಿ, ನೀವೆಲ್ಲ ಇಲ್ಲಿ ಬರಬೇಕು, ನೀವು ಒಳಗೆ ಬರಬೇಕು. ಹಾಂ, ಏನು ಬೇಕಷ್ಟೇ ಅನ್ಬೇಕಷ್ಟೇ. ಹಾಂ, ಅವಳು ಬೇಬಿ ನೀನು ಆ ಕಡೆ ಹೊತ್ತು, ನೀನು ಆ ಕಡೆ ಇರೋ. ಓಕೆ, ನನ್ನ ಬೇಬಿ ಅಲ್ಲಿ ಇರ್ತಾಳೆ. ಸೊ ಇವರೆಲ್ಲರೂ ನೀಟಾಗಿ ಕಾಣಿಸೋ ಥರ ನಾನು ಇಲ್ಲಿ ಸೆಟ್ ಮಾಡಿರ್ತೀನಿ. ಅಮ್ಮ ನೀನು ಆ ಕಡೆ ಒತ್ತಮ್ಮ, ನೀನು ಎಲ್ಲಿಗೆ ಬರ್ತೀಯ ನೀನು? ಓಕೆ, ಹಾಂ, ಇಲ್ಲಿ ಇರ್ತಾಳೆ. ಸೊ ಇಮ್ಮಿಡಿಯೇಟ್ ಪಾಪ ನೀವೊಂದು ಸ್ವಲ್ಪ ಮುಂದೆ ರೀ, ಬೇಬಿ ನೀನೊಂದು ಸ್ವಲ್ಪ ಮುಂದೆ ಹೋಗು ಬೇಬಿ. ಇಷ್ಟರಲ್ಲಿ ಇರಿ ಬೇಬಿ, ನೀನು ಮುಂದೆ ಬಾ ಬೇಬಿ. ಇಷ್ಟರಲ್ಲಿ ಇರ್ಬೇಕು, ಅವಾಗ ಎಲ್ಲರೂ ಕಾಣ್ತೀರಾ, ಓಕೆನಾ? ಈಗ ಚಿನ್ನಿ ಈಗ ಬರ್ತಿದ್ದಂಗೆ ಗೊತ್ತಾಗ್ತಿದ್ದಂಗೆನೆ ಇಲ್ಲಿ ನಾನು ಇಮ್ಮಿಡಿಯೇಟ್ ಹೇಳ್ತೀನಿ, ನಾನೇ ಪಟ್ ಅಂತ ಇದು ಮಾಡ್ತೀನಿ. ಬಡಿಲಿ ಅದು ತೂತ ಮಾಡು, ಬಡಿಲಿಲ್ಲ ಅಂದರೆ ಅದು ತೂತ ಮಾಡಿ ಎರ್ಚಾಡು ಅಷ್ಟೇ. ಅವಳು ಎಲ್ಲದಕ್ಕೆ ಎಕ್ಸ್ಪ್ರೆಷನ್ ಕೊಡ್ತಾಳು ಅವಳು, ನೀನು ತಲೆ ಕೆಡ್ಸ್ಕೊಬೇಡ. ಕ್ಯೂಟಿ ರೆಡಿ. ಒಂದೊಂದೇ ಬಲೂನ್ಗಳು ಒಡೆದೋಗ್ತಿದೆ. ಎಲ್ಲೇ ನಿಮ್ಮ ಅತ್ತೆ? ಎಲ್ಲಿ? 6 ಗಂಟೆ 5 ನಿಮಿಷ ನೋಡಿ, ಅಲ್ಲಿ ಬೈತಾವಳೆ ನನ್ನ ಮಗಳು. 6 ಗಂಟೆ 5 ನಿಮಿಷ ಆಯ್ತು, ಇನ್ನೂ ಬಂದಿಲ್ಲ. ಎಲ್ಲರೂ ಕಾದು ಮೊಬೈಲ್ ಇಟ್ಕೊಂಡು ಕೂತವ್ರೆ. ಬಂದ್ಲು. ಸುಮ್ಮನೆ ಹೇಳ್ದೆ ಕೂತ್ಕೊಳ್ಳಿ ಅಲ್ಲಿ. ಹೆಂಗೆ ಇದಕ್ಕೋಸ್ಕರನೇ ಆನ್ ಮಾಡಿದ್ದು ನಾನು ವೀಡಿಯೋನ. ಹೆಂಗೆ ಓಡ್ತಾಳೆ ನನ್ನ ತಂಗಿಗೆ ವೆಯ್ಟ್ ಮಾಡಿ ಇವಳು ನೋಡಿ ಇಲ್ಲಿ ಕೂತಿರೋದು ನೋಡಿ, ಯಾವ್ದೊಂದು ಮೂಲೆಯಲ್ಲಿ ಕೂತಾವಳೆ. ಬರ್ತಾ ಇದ್ದಾಳೆ. ಬಂದ್ಲು. ಹಾಂ ಬೇಬಿ, ಡೋರ್ ಲಾಕ್ ಓಪನ್ ಮಾಡಿ ಇಟ್ಕೋ. ಬಂದ್ಲು. ಓಕೆ, ರೆಡಿ. ಫುಲ್ ಎಲ್ಲ ಆಫ್ ಆಗಿದೆ. ಎಲ್ಲ ರೆಡಿನಾ ಬೇಬಿ? ಸ್ವಲ್ಪ ಮುಂದೆ ಬಾ. ಓಕೆ, ಇವಾಗ ನೋಡೋಣ. ಮಳ್ಳಿ ಕಳ್ಳಿಲಿ ಗಾಡಿ ನಿಲ್ಲಿಸ್ತವಳೆ. ಇವಾಗ ರೆಡಿ, ಈಗ ಶುರು ಆಗತ್ತೆ. ಈಗ
ಅಷ್ಟೊಂದು ಬಾರಿಸಿ ಅವಳಿಗೆ ಅಲ್ಲಿ ಎಷ್ಟೊಂದಾಯ್ತಾರೆ ಕಾದು. ಅಯ್ಯೋ ಅಯ್ಯೋ ಹೆಂಗೆ ಡೆಕೋರೇಷನ್ ನೋಡಲ್ಲಿ ಎಲ್ಲೋ ಹೋಗ್ತಿದ್ಯಾ ಅಲ್ಲಿ ಹೋಗಿ ನೋಡಲ್ಲಿ ಡೆಕೋರೇಷನ್ ಅಲ್ಲಿ ನೋಡಿಲಿ ನಿಂದು 25 ವರ್ಷ ಅಂತ. ಇಲ್ಲ ನೋಡಿಲಿ ಜಾತ್ರೆ ಹೆಂಗಿದೆ ಜಾತ್ರೆ ಇಲ್ಲಿ ಹೆಂಗೆ ಹರ್ಟ್ ಕೇಕೆ ತಂದಿಲ್ಲ ಚೆನ್ನಿ ಇವಾಗ ತಳು ಇಲ್ಲಿ ಹೋಗಿ ಕೇಕ್ ತಗೊಬಂದು ಕೇಕ್ ಕಟ್ ಮಾಡು ಹೊರಡು. ಓಕೆ ಇದು ನೋಡಿ ಇದು ಬಟ್ಟೆ ಇದು ಬರ್ತಡೇದು. ಓಕೆ ಚೆನ್ನಿ ಇವಾಗ ಇನ್ನೊಂದು ಹೊಸ ಬಟ್ಟೆ ತಗೊಂಡಿದ್ಯಲ್ಲ ಇನ್ನೊಂದು ಹೊಸ ಬಟ್ಟೆ ತಗೊಂಡಿದ್ಯಲ್ಲ ಹೋಗಿ ರೆಡಿ ಹಬ್ಬ ಅಷ್ಟೊತ್ತಿಗೆ ನಾನು ಬೇಬಿ ಹೋಗಿ ಕೇಕ್ ತಗೊಬರ್ತೀವಿ. ಹೋಗಿ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಬ ಅಷ್ಟೇ ಅಷ್ಟೇ. ಖುಷಿಯಾಗಿರೋದು ನೋಡು. ಅಯ್ಯೋ ಹೆಂಗ ಆಡ್ತಾವ ನೋಡಲ್ಲಿ ಬೇಬಿ ಸಕ್ಕತ್ ಖುಷಿ ಪಟ್ಲಲ್ಲ. ಓ ಸಖತ್ ಖುಷಿ ಪಟ್ಲು. ನಾವು ಜಾತ್ರೆ ತರ ರೆಡಿ ಮಾಡಿದ್ವಿ, ಅವಳು ಜಾತ್ರೆ ತರ ಆಡಿದ್ಲು ಅಷ್ಟೇ. ಏನಿಲ್ಲ ನಾವು ಜಾತ್ರೆ ತರ ಚೆನ್ನಾಗಿ ರೆಡಿ ಮಾಡಿದ್ವಿ, ಅವ್ರು ಚೆನ್ನಾಗಿ ಆಡಿದ್ಲು ಅಷ್ಟೇ. ನನಗೆ ಈ ಕೇಕ್ ಇಷ್ಟ ಆಗಿದೆ, ಇದು ತಗೊಂಡೋಗೋಣ ಅಂತ ಹೇಳ್ತಾ ಇದ್ದೀನಿ ಅವನಿಗೆ. ಕೇಕ್ ತಗೊಂಡಾಯ್ತು ಹೋಗ್ತಾ ಇದ್ವಿ. ಫಸ್ಟ್ ಟೈಮ್ ಆಕ್ಚುಲಿ ಟ್ರೈ ಮಾಡ್ತಿರೋದು ಎಗ್ಲೆಸ್. ನೋಡೋಣ ಹೆಂಗಿರೋ ಟೇಸ್ಟ್. ಏನು ಬೇಬಿ ಸುದೀಗ ಇವಾಗ ಬಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ರೆಡಿ ಆಗಿರ್ತಿಲ್ಲ ಅನ್ಸುತ್ತೆ. ಮನೆಗೆ ಹೋಗಿ ನೋಡೋಣ. ಫೋಟೋ ಶೂಟ್ ಆಗ್ತಾಯಿದೆ. ಓಕೆ ಇವಾಗ ಫಸ್ಟು ಕೇಕ್ನ ತಗೊಬಂದಿದ್ದೀವಿ. ಸೊ ಕೇಕ್ನ ತಗೊಬಂದು ಇಡ್ತೀವಿ ಈಗ. ಓಕೆ ನೋಡಿ ಕೇಕ್ ರೆಡಿ ಇದೆ. ಕೇಕಿಗೂ ಒಂದು 25 ಅಂತ ಬರೆದಿದ್ದೀವಿ ನೋಡಿ. ಹೇಗೆ 25 ವರ್ಷ ಆಗಿದೆ ಇವಳಿಗೆ. ಮದುವೆ ಯಾವಾಗ? ಬೇಗ ಮದುವೆ ಮಾಡಿ ಕಳಿಸ್ತಾ ಇರಿ ಇವಳನ್ನ ಆಚೆ. Happy birthday to you. Happy birthday to you. Happy birthday to you. God bless you. ಹುಟ್ಟಿದ ಹಬ್ಬ ಬಂದಾಯ್ತು, ರೊಟ್ಟಿ ಲಾಡು ತಿಂದಾಯ್ತು. ನಮ್ಮಮ್ಮ ಏನೋ ಎತ್ಕೊ ಬರ್ತಾವ್ರಲ್ಲ. ತಾಳಿ ಗಿಫ್ಟು. ಅಯ್ಯೋ ಏನಿದೆ ನೋಡೋಣ. ಏನಿದೆ? ಇದ್ಯಾವ್ದು ಟೆಡಿ ಬಾರ್ ಸೋಪು. ಡೈಲಿ ಸ್ನಾನ ಮಾಡ್ಲಿ ಅಂತೆ. ಏನಿರ್ಬೋದು? ಏನು ಖಾಲಿ ಡಬ್ಬ? ಅಮ್ಮ ಹೋಗಮ್ಮ, ಪಕ್ಕ ಹೋಗಮ್ಮ. ಟಾರ್ಚು. ಗಿಫ್ಟು ಏನಿರ್ಬೋದು ಗಿಫ್ಟು? ಇಯರಿಂಗ್ ಓಲೆ ಅಲ್ಲಿ ಪಾಪನ್ ಬಿಟ್ಟೆ ಬಿಡ್ಲು. ಓಕೆ ಊಟಕ್ಕೆ ಹೊರಡ್ತೀವಿ. ಸೊ ಹೋಟೆಲ್ಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ. 1 2 ಕ್ಯೂಟಿ 3, ನಮ್ಮಮ್ಮ 4, ಇದು ನಮ್ಮಪ್ಪ. ಓಕೆ ಹೋಟೆಲ್ಗೆ ಏನಿದು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಮ್ಮ ಮನೆ ಹತ್ರನೇ, ನಮ್ಮ ಮನೆ ಪಕ್ಕದ ರೋಡೇನೆ. ಸೊ KR ಪುರಮಲ್ಲಿ ಇರೋದೇ ಒಂದು ಒಳ್ಳೆ ಹೋಟ್ಲಿಗೆ ಊಟಕ್ಕೆ ಹೋಗ್ತಾಯಿದ್ದೀವಿ. ಅದು ಯಾವ ಹೋಟ್ಲ್ ಅಂತ ತೋರಿಸ್ತೀನಿ ಬನ್ನಿ. ಇದು ಶಂಕರ್ ಮಠ ರೋಡ್, MG ರೋಡ್ ಕನೆಕ್ಟ್. ಇದು ಶಂಕರ್ ಮಠ ರೋಡಲ್ಲಿ, ಈ ರೋಡಲ್ಲಿ ಸ್ಟ್ರೀಟ್ ಹೋದರೆ ಹಳ್ಳಿ ದೊನ್ನೆ ಬಿರಿಯಾನಿ ಪ್ಯಾಲೇಸ್. ಸೊ ಈ ಹೋಟೆಲ್ಗೆ ಊಟಕ್ಕೆ ಬಂದಿರೋದು. ಆ್ಯಕ್ಚುಲಿ 2 ಫ್ಲೋರ್ ಇದೆ, ಕೆಳಗಡೆ ಫ್ಲೋರು, ಮೇಲ್ಗಡೆ ಫ್ಲೋರು. ಆ್ಯಕ್ಚುಲಿ ನಾವು ಮೇಲ್ಗಡೆ ಫ್ಲೋರಿಗೆ ಹೋಗ್ತೀವಿ ಊಟಕ್ಕೆ. ಮೇಲ್ಗಡೆ ಅಲ್ಲಿಂದ ಮೆಟ್ಲಲ್ಲಿ ಹೋಗಿ ಫಸ್ಟ್ ಫ್ಲೋರ್ ಹೆಂಗಿದೆ ನೋಡಿ. ಫ್ಯಾಮಿಲಿ ಹೋಟೆಲ್ಗೆ ಕಡಿಮೆ ಸಲ ಬಂದಿರೋದು, ಬಟ್ ಪಾರ್ಸಲ್ಲು ತುಂಬ ಸಲ ತಗೊಬಂದಿದ್ದೀವಿ ನಾವು ಮನೆಗೆ. ಟೇಸ್ಟ್ ಸಖತ್ತಾಗಿರುತ್ತೆ. ವೆಜ್ಜು, ನಾನ್ ವೆಜ್ಜು ಎಲ್ಲ ಸಿಗುತ್ತೆ. ಫಿಶ್ ಐಟಮು, ಚಿಕನ್ನು, ಮಟನ್ನು, ವೆಜ್ಜಲ್ಲಿ ಎಲ್ಲ ಥರ ಐಟಮ್ಸ್ಗಳು ಪ್ರತಿಯೊಂದು ಎಲ್ಲ ಸಿಗುತ್ತೆ, ಸಖತ್ತಾಗಿರುತ್ತೆ. ಸೊ ಇವಾಗ ನಾವಿಲ್ಲಿ ಏನೇನು ಆರ್ಡ್ರ್ ಮಾಡ್ತೀವಿ ಅಂತಂದರೆ, ಆ ಕಡೆ ಕೇಳಿದ್ದಾರೆ, ಎಲ್ಲ ಶುರುವಾಗಿದ್ದಾರೆ ಈಗ ತಿನ್ನೋಕ್ಕೆ. ಕ್ಯೂಟಿ ಊಟಕ್ಕೆ ರೆಡಿನಾ? ಇಲ್ಲಿ ನೋಡಿದ್ದು ಪಂಜಾಬಿ. ಆ್ಯಕ್ಚುಲಿ ಇನ್ನೊಂದು ಸಿಹಿ ಸುದ್ದಿ ಅಥವಾ ಶಾಕಿಂಗ್ ಸುದ್ದಿನ ಏನೋ, ನಮ್ಮಮ್ಮ ವೆಜ್ಜು. ಮಗ ತೋರಿಸು ನಿಂದು. ನಾವೆಲ್ಲರೂ ನಾನ್ ವೆಜ್ಜು. ಹೌದು, ನಮ್ಮಮ್ಮ ವೆಜ್ಜು. ಅಮ್ಮ ಯಾಕಮ್ಮ ಶನಿವಾರ ನೀನು ತಿನ್ನಲ್ಲ? ಹೇಳಿದ್ದೀನಿ, ಯಾಕೆ?
ತಿರುಪತಿಗೆ ಹೋಗಿ ಬಂದವರು ಏನಾದರೂ ಬಿಡ್ಬೇಕಂತೆ Okay. ಅದಕ್ಕೆ ಶನಿವಾರ ನಾನ್ ವೆಜ್ ಬಿಟ್ಟು ಫಸ್ಟ್ ಟೈಮ್ ಹೋದಾಗ ಓಕೆ ತಿರುಪತಿ ಹೋಗಿ ಬಂದಿದ್ದಕ್ಕೆ ನಮ್ಮ ಅಮ್ಮ ಶನಿವಾರದ ಹೊತ್ತು ನಾನ್ ವೆಜ್ ಬಿಟ್ಟಿರೋದು. ಮೆನು ನೋಡಿ ಶಾಕ್ ಆಗ್ತೀರಾ, ಎಷ್ಟು ಐಟಮ್ಸ್ ಇದೆ. ಇದೊಂದು ಯಬ್ಬ ಇಲ್ಲ, ಎಷ್ಟು ಐಟಮ್ಸ್ ಇದೆ ನೋಡು. ರೈಸ್ ಐಟಮ್ಮು, ಫ್ರೈಡ್ ರೈಸ್ ಐಟಮು, ಚಿಕನ್ ತಂದೂರಿ ಐಟಮ್ಸು, ಚಿಕನ್ ಸ್ಟಾರ್ಟರ್ಸು, ಫಿಶ್ ಡಿಶ್ಶು, ಚಿಕನ್ ಗ್ರೇವಿ ಐಟಮ್ಸು, ಮಟನ್ ಗ್ರೇವಿ ಐಟಮ್ಸು, ರೋಟಿ ಐಟಮ್ಸು. ಇಲ್ಲಿ ಇದೆಲ್ಲ ವೆಜ್ ಐಟಮ್ಸ್ಗಳು. ಇದು ನೋಡಿದ್ರೇನೆ, ಮೆನು ನೋಡಿದ್ರೇನೆ ಹೊಟ್ಟೆ ತುಂಬ್ದಂಗಿದೆ. ಪಾಪ ಹೆಂಗಿದೆ ಹೋಟೆಲ್? ನೀವು ಫಸ್ಟ್ ಟೈಮಲ್ಲಿ ಹೋಗ್ತಾ ಇರೋದು? ಆ್ಯಕ್ಚುಲಿ ಮನೆಗೆ ಜಾಸ್ತಿ ನಾವು ಪಾರ್ಸಲೇ ತಂದಿರೋದು ಜಾಸ್ತಿ ಇಲ್ಲಿಂದ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮು ಫ್ಯಾಮಿಲಿ ಎಲ್ಲರೂ ಫಸ್ಟ್ ಟೈಮ್ ಬಂದಿರೋದು. ನಾನೊಂದು 2-3 ಸಲ ಬಂದಿದ್ದೀನಿ, ನಾನು ಮತ್ತು ನನ್ನ ಬೇಬಿ ತಿನ್ನೋಕ್ಕೆ. ಸೊ ಇದು ಫಸ್ಟ್ ಟೈಮು ಫ್ಯಾಮಿಲಿ ಜೊತೆ ಬಂದಿರೋದು. ಈಗ ಐಟಮ್ಸ್ಗಳು ಆರ್ಡ್ರ್ ಮಾಡಿಬಿಟ್ಟು ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತ ಹೇಳ್ತೀವಿ. ಕ್ಯೂಟಿ ಏನೋ ಹೇಳ್ತಾವಳೆ, ಏನೋ ಮಾತಾಡ್ತಾವಳೆ. ಕ್ಯೂಟಿ ಏನೇ ಹೆಂಗ್ ನಗಾಡ್ತಾವಳೆ ನೋಡಿ ಕ್ಯೂಟಿ. ಫುಲ್ ಆರ್ಡ್ರ್ ಮಾಡಿದ್ದೀನಿ, ಇನ್ನೇನು ಸದ್ಯದಲ್ಲೇ ಊಟ ಬರುತ್ತೆ. ಓಕೆ, ಐಟಮ್ಸ್ಗಳು ಬಂದಿದೆ. ನಮ್ಮ ಅಮ್ಮಂಗೆ ಇದೇನಿದು ಪನ್ನೀರ್ ಮಲೈ ಇದು ಬೇಬಿಕಾರ್ನ್ ಮಂಚೂರಿ ಅಲ್ಲಮ್ಮ, ಬೇಬಿಕಾರ್ನ್ ಮಂಚೂರಿ. ನಮಗೆ ಲಾಲಿಪಾಪು ಮಟನ್ ಪೆಪ್ಪರ್ ಡ್ರೈ. ಹೇಗಿದೆ ಬೇಬಿ ಟೇಸ್ಟು? ಚೆನ್ನಾಗಿದೆ. ನೀ ಅದು ಇವಳು ಮಟನ್ ತಿನ್ನಲ್ಲ ಚಿನ್ನಿ. ಚೆನ್ನಾಗಿದೆಯಮ್ಮ ಟೇಸ್ಟ್ ಎಲ್ಲ? ಬಿಸಿ ಚೆನ್ನಾಗಿದೆ. ಹಾಗೆ ಚಿಕನ್ ಟಿಕ್ಕಾ, ಟೇಸ್ಟ್ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ಬಿಸಿ 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 ಚಿಲ್ಲಿ ಚಿಕನ್ನು, ಅದಾದಮೇಲೆ ಮಟನ್ 65. ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ಇವಳು ಪಾಪುನ ಹಿಡ್ಕೊಂಡು ಮಟನ್ ಹೆಂಗೆ ಹಾಕೊಂಡ್ತಾಳೆ. ಮಟನ್ ಅಂದರೆ ಸಖತ್ ಇಷ್ಟ ಬೇಬಿಗೆ. ಪಪ್ಪಂಗುಳ್ಸು ಇಲ್ಲ, ಚಿಲ್ಲಿ ಚಿಕನ್. ಸಖತ್ತಾಗಿದೆ. ಚಿಲ್ಲಿ ಚಿಕನ್ ಒಳ್ಳೆ ಟೇಸ್ಟ್ ಇದೆ. ಇವಾಗ ನೋಡಿ ಏನದು ಬಟರ್ ರೋಟಿಗೆ ಬಟರ್ ಚಿಕನ್, ಮತ್ತು ಅಮ್ಮಂಗೆ ವೆಜ್ ಅಲ್ವಾ ಪನ್ನೀರ್ ಮಸಾಲ. ಎಲ್ಲ ಶುರು ಹಚ್ಕೊಳ್ಳಿ. ಓಕೆ, ಮಶ್ರೂಮ್ ಪೆಪ್ಪರ್ ಡ್ರೈ ಹೆಂಗಿದೆ ನೋಡಿ. ನೋಡಿ ಎಲ್ಲ ಪ್ಲೇಟ್ಗಳು ನೋಡಿ ಎಲ್ಲ ಖಾಲಿಯಾಗಿರೋದು. ಯಾವ ರೇಂಜಿಗೆ ತಿಂದವ್ರೆ ನಮ್ಮಪ್ಪ ಒಬ್ಬರೇ. ಹಾಗೆ ಚಿಕನ್ ಫ್ರೈಡ್ ರೈಸ್. ಆ್ಯಕ್ಚುಲಿ ರೈಸ್ ಐಟಮಲ್ಲಿ ಚಿಕನ್ ಫ್ರೈಡ್ ರೈಸ್ ಮತ್ತು ಮಟನ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ. ಮಟನ್ ಫ್ರೈಡ್ ರೈಸ್ನ ಕ್ಯಾನ್ಸಲ್ ಮಾಡಿದ್ವಿ, ಯಾಕಂದರೆ ಹೊಟ್ಟೆ ತುಂಬೋಯ್ತು, ಹೊಟ್ಟೆ ಫುಲ್ಲಾಗೋಯ್ತು. ಹಾಗಾಗಿ ಮಟನ್ ಫ್ರೈಡ್ ರೈಸ್ನ ಕ್ಯಾನ್ಸಲ್ ಮಾಡಿದ್ವಿ, ಚಿಕನ್ ಫ್ರೈಡ್ ರೈಸ್ ಮಾತ್ರ ತಗೊಂಡಿದ್ವಿ. ಮಟನ್ ಫ್ರೈಡ್ ರೈಸ್ ಅಲ್ಲ, ಸಾರಿ, ಮಟನ್ ಬಿರಿಯಾನಿ. ಆಮೇಲೆ ಯಾವ ನೀವು ಅಂತ ಹೇಳ್ಬೇಡಿ, ಅಲ್ಲ ಮಟನ್ ಬಿರಿಯಾನಿನ ಕ್ಯಾನ್ಸಲ್ ಮಾಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ನೋಡಿ, ಪಾಪುನ ಹಿಡ್ಕೊಂಡು ನನ್ನ ಬೇಬಿ ಊಟ ಮಾಡ್ತಿದ್ದಾಳೆ ಅಂದರೆ ಎಷ್ಟು ಯೋಚನೆ ಮಾಡಿ, ಊಟ ಅಂದರೆ ಎಷ್ಟು ಇಷ್ಟ ಅವಳಿಗೆ ಅಂತ. ಕ್ಯೂಟಿ ಹೆಂಗಿದೆ ಟೇಸ್ಟ್ ಎಲ್ಲ ಗುಜು? ಕ್ಯೂಟಿ ನಿಂಗೆ ಕಣೆ, ಅವಳೇನು ತಿಂದಿಲ್ಲಲ್ಲ. ಇಲ್ಲಿ ಚಿಕನ್ ಫ್ರೈಡ್ ರೈಸ್ ಏನಿದೆ ನೋಡಿ, ದಪ್ಪ ಪೀಸ್ ಚಿಕನ್ಗಳು ಹಾಕಿದ್ದಾರೆ. ಸಗದಾಗಿದೆ. ಈ ಮುಂದಿನ ವಾರ ಬಿಡ್ತಾಯಿದ್ವಿ. ಮತ್ತೆ ಬರ್ತಡೇಗಾರ್ಲಿ ಹೆಂಗಿತ್ತು? ಚೆನ್ನಾಗಿತ್ತಾ ಅರೇಂಜ್ಮೆಂಟು? ಊಟ ಎಲ್ಲ ಸಾಕು, ನಡಿ ನೀನು ಮನೆಗೆ, ಮುಗೀತು ನೀನು ಬರ್ತಡೇ. ನೀವು ಹೋಗ್ತಾರಿ, ಬರ್ತೀವಿ, ನಾವು ಪಾರ್ಸಲ್ ತಾ ಬರ್ತೀವಿ. ಓಕೆ, ಹೊರಟ್ವಿ. ನಮ್ಮ ಅಮ್ಮ ಚಿನ್ನಿ ಬೇಬಿ ಹೊರಟ್ರು, ನಾವು ಪಾರ್ಸಲ್ ತಗೊಂಡು ಹೊರಟ್ವಿ. ನೋಡಿ, ಹಳ್ಳಿ ದೊನ್ನೆ ಬಿರಿಯಾನಿ ಪ್ಯಾಲೇಸ್. ಟೇಸ್ಟ್ ಮಾತ್ರ ಸಗದಾಗಿತ್ತು.
ನಮ್ಮ ಅಮ್ಮನ ಹತ್ರ ಕೇಳೋಣ, ನಮ್ಮ ಅಮ್ಮ ಮತ್ತು ನನ್ನ ಬೇಬಿ ಹತ್ರ ಕೇಳೋಣ ಟೇಸ್ಟ್ ಹೆಂಗಿತ್ತು ಅಂತ. ಅವ್ರು ಆಲ್ರೆಡಿ ಮನೆಗೆ ಓಡೋದ್ರು, ಕತ್ಲಾಗಿದೆ ಅಲ್ಲ, ಪಾಪು ಬೇರೆ ಇದೆ ಅಲ್ಲ, ಸೊ ಹಾಗಾಗಿ ಫಸ್ಟೇ ಓಡೋದ್ರು. ಮನೆಗೆ ಹೋಗಿ ಕೇಳೋಣ. ಈ ಮನೆಗೆ ಬಂದು ಫಸ್ಟು ನನ್ನ ಬೇಬಿ ಹತ್ರ ಕೇಳೋಣ. ಬೇಬಿ ಅದು ಅಯ್ಯೋ ಬಾಡಿ ಎಲ್ಲೋ ಅದೇ ಬೇಬಿ, ಹೆಂಗಿತ್ತು ಬೇಬಿ ಟೇಸ್ಟ್ ಎಲ್ಲ? ಟೇಸ್ಟ್ ನಿಜ ಸಕ್ಕದಾಗಿತ್ತು ಮಾಮ. ನಂದು ಇದು ನಾನು ಹೇಳ್ಬೇಕು. ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು. ಆಕ್ಚುಲಿ ಎಲ್ಲಾದ್ರೂ ಬೇರೆ ಕಡೆ ಹೋಟೆಲ್ಗೆ ಹೋದ್ರೆ ಒಂದೆರಡು ಐಟಮ್ ಇಷ್ಟ ಆಗುತ್ತೆ, ಆಮೇಲೆ ಕೆಲವೊಂದು ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ಬಟ್ ಇಲ್ಲಿ ಮಾತ್ರ ಎಲ್ಲ ಐಟಮ್ ಸಕ್ಕದಾಗಿತ್ತು ಮಾತ್ರ. ಅದ್ರಲ್ಲೂ ನಂಗೆ ಯಾವ ತುಂಬಾ ಸಕ್ಕತ್ ಇಷ್ಟ ಆಗಿದೆ ಅಂದ್ರೆ ಚಿಲ್ಲಿ ಚಿಕನ್, ಮತ್ತೆ ಮಟನ್ ಅಲ್ಲಿ ಪೆಪ್ಪರ್ ಅಥವಾ ಯಾವ್ದೋ ಒಂದು ತಗೊಂಡಿದ್ದಾರೆ, ಯಾವ್ದು ಹೇಳೋದು? ಮಟನ್ ಪೆಪ್ಪರ್ ಡ್ರೈ ಒಂದು ತಗೊಂಡಿದ್ದೆ, ಇನ್ನೊಂದು ಮಟನ್ 65 ಏನೋ ಹೇಳಿ. ಮಟನ್ 65 ಚೆನ್ನಾಯ್ತಾ? ಆಕ್ಚುಲಿ ಅವ್ರು ಹೇಳಿದ್ರು, ನೀವು ಆಕ್ಚುಲಿ ನಮ್ ಫೇಮಸ್ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ನೀವು ಅದೇ ತಗೊಂಡಿಲ್ಲ ಅಂದ್ರು. ಅದೇ ಲೋಡ್ ಆಗ್ಬಿಡ್ತಲ್ಲ, ಎಲ್ಲ ತಗೊಂತಿದ್ವಿ. ಆರ್ಡರ್ ಮಾಡಿತ್ತು, ಬಟ್ ಸಕ್ಕತ್ ಐಟಮ್ ಆರ್ಡರ್ ಅವ್ರು ಹೇಳಿದ್ರು ಐಟಮ್ ಚೆನ್ನಾಗಿತ್ತು. ಮಟನ್ ಬಿರಿಯಾನಿನೇ ಫೇಮಸ್ ಸರ್ ನಮ್ಮಲ್ಲಿ, ಬಿರಿಯಾನಿ ಐಟಮ್ಸೇ ಫೇಮಸ್. ಮಟನ್ ಬಿರಿಯಾನಿ ತಗೋಬಾಲಿ, ಸರಿ ಆಗತ್ತೆ. ಕ್ಯೂಟಿ ನಿಂಗೆ ಏನ್ ಇಷ್ಟ ಆಯ್ತು ಕ್ಯೂಟಿ? ಕ್ಯೂಟಿಗೆ ನಿದ್ದೆ ಬರ್ತಿದ್ದೆ. ಓಕೆ ಪಪ್ಪ, ಹೇಗಿತ್ತು ತಿಂಡಿ? ಊಟ ಈಗ ತಿಂದಿದ್ದಲ್ಲ, ಎಕ್ಸಲೆಂಟ್ ಆಗಿದೆ. ಓಕೆ. ಹಳ್ಳಿ ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಅಂತ ಅಲ್ಲ, ಚೆನ್ನಾಗಿದೆ. ಹೋಟ್ಲು ಚೆನ್ನಾಗಿ ಕ್ಲೀನ್ ಇದೆ, ನೀಟ್ ಇದೆ. ಫ್ಯಾಮಿಲಿಗೆ ಹೇಳಿ ಬಾಳಿಸುವಂತ ಹೋಟ್ಲು. ಹೌದು, ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಕೊ ಬರ್ಬೋದು. ಅದು ಮೇನ್ ನಮ್ಮ ಶಂಕರ್ ಮಠ ರೋಡ್ ಅಲ್ಲೇ ಇರೋದು. ಹೌದು, ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ರುಚಿ ಚೆನ್ನಾಗಿದೆ. ನಿಮ್ಗೆ ಯಾವ್ದು ಜಾಸ್ತಿ ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತಪ್ಪ. ಲಾಲಿಪಾಪ್ ಒಂದು ಎಕ್ಸಲೆಂಟ್ ಇದೆ. ಆಮೇಲೆ ಚಿಲ್ಲಿ ಒಂದು ಚಿಕನ್, ಆಮೇಲೆ ಇದು ಮಾಡಿದ್ರು ನೋಡಿ, ಯಾವ್ದಂದ್ರೆ ದಿಸ್ ಅಲ್ಲ ಹೇಳ್ತೀನಿ, ಬಟರ್ ಚಿಕನ್ ಒಳ್ಳೆ ಇದು ರೊಟ್ಟಿ ಚೆನ್ನಾಗಿ ಸಾಫ್ಟ್ ಆಗಿ ಮಾಡಿದ್ರು. ಎಲ್ಲ ಚೆನ್ನಾಗಿದೆ ಅಪ್ಪ. ಓಕೆ, ನಿಮ್ಗೆ ಇಷ್ಟ ಆಯ್ತು? ನನ್ನ ಕರ್ಕೊಂಡು ಹೋಗ್ತಾ ಇರ್ಬೇಕು ನೀನು, ಆಯ್ತಾ? ಸರಿ ಆಯ್ತು, ಹೋಗಿ ಪಾಚ್ಕಳಿ. ಚಿಂತೆ ಮಾಡಬೇಡ, ಯಾರು ದುಡ್ಡು ನಾನು ಕೊಡ್ತೀನಿ. ನಮ್ಮ ಅಮ್ಮನ ಹತ್ರ ಕೇಳೋಣ. ನಮ್ಮ ಅಮ್ಮನ ಹತ್ರ ಅಮ್ಮ ಸ್ವೀಟ್ ಮಾಡ್ತಾ ಇದ್ದಾರೆ, ಚಿನ್ನಿ ಬರ್ತಡೆಗೆ. ಇನ್ನೇನು ಮುಗೀತಲ್ಲ ಅವಳು ಬರ್ತಡೆ, ಇನ್ನೆಂತ ಸ್ವೀಟ್ ಮಾಡ್ತೀನಿ ಅಮ್ಮ? ಏನೇನು ಅಮ್ಮ ಆ್ಯಕ್ಚುಲಿ ಬೇಜಾರಂದ್ರೆ ಅಮ್ಮ ವೆಜ್ಜು, ಅದೇ ಬೇಜಾರು. ಚೆನ್ನಾಗಿತ್ತು. ವೆಜ್ಜಲ್ಲಿ ಏನೇನು ಇಷ್ಟ ಆಯ್ತಮ್ಮ ನಿಂಗೆ? ನನಗೆ ಅದು ಪನ್ನೀರ್ ಮಲಾಯ. ಪನ್ನೀರ್ ಮಲಾಯ ಚೆನ್ನಾಗಿತ್ತು. ಮತ್ತೆ ಇದು ಇನ್ ಬೇಬಿ ಕಾರ್ನ್ ಮಂಚೂರಿಯನ್, ಪನ್ನೀರ್ ಮಸಾಲ. ಹೌದು, ಬೇಬಿ ಕಾರ್ನ್ ಮಂಚೂರಿಯನ್ ಚೆನ್ನಾಗಿತ್ತು. ಮಶ್ರೂಮ್ ಪೆಪ್ಪರ್ ಡ್ರೈ ಹೇಳಿದೆ. ಸ್ವಲ್ಪ ಖಾರ ಇತ್ತು, ಪೆಪ್ಪರ್ ಅಲ್ವಾ? ಓಕೆ, ಖಾರ ಇತ್ತು. ಎಲ್ಲ ಟೇಸ್ಟ್ ಚೆನ್ನಾಗಿತ್ತು. ಟೇಸ್ಟ್ ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಹೋಟೆಲ್ ಇಷ್ಟ ಆಯ್ತು? ಫಸ್ಟ್ ಟೈಮ್ ಅಲ್ವಾ ನೀವು ಬಂದಿದ್ದು? ಹೋಟ್ಲು ಮತ್ತೆ ಕ್ಲೀನ್. ಓಕೆ, ಇದೆಲ್ಲ ಚೆನ್ನಾಗಿತ್ತು, ಇಷ್ಟ ಆಯ್ತು. ಇನ್ನೊಮ್ಮೆ ಹೋಗ್ಬೇಕೀಗ ಸದ್ಯದಲ್ಲಿ. ಓಕೆ. ಆ್ಯಕ್ಚುಲಿ ಏನು ತಾಳೆ ಇಟ್ಕೊಳ್ತೀನಿ. ಆ್ಯಕ್ಚುಲಿ ಏನು ಅಂತಂದರೆ ಫ್ಯಾಮಿಲಿಗೆ ಮಾಡ್ಸಿರೋಂಥ ರೆಸ್ಟೋರೆಂಟ್ ಇದು. ಯಾಕೆಂದರೆ ಮೇಲ್ಗಡೆ ಫ್ಯಾಮಿಲಿ ಥರ ಇದು ಮಾಡಿದ್ದಾರೆ, ಕೆಳಗಡೆ ಏನಿದೆ ನೋಡಿ, ಕೆಳಗಡೆ ಆರಾಮ್ಸೆ ಒಬ್ಬರು ಇಬ್ಬರು ಆ ಥರ ಹೋದಾಗ ಕೆಳಗೂ ಕೂತ್ಕೊಂಡು ಊಟ ಮಾಡೋದು, ಮೇಲ್ಗಡೆ ಊಟ ಮಾಡೋದು. ಮೇಯ್ನ್ ಬಂದು ನನ್ನ ತಂಗಿಗೆ ಕೇಳೋಣ. ಸೊ ನನ್ನ ತಂಗಿಗೆ ಲಾಸ್ಟಿಗೆ ಒಂದ್ಸಲ, ನನ್ನ ತಂಗಿ ಹತ್ರ ಕೇಳೋಣ. ಬೇಬಿ ಬಾಯಿಲಿ ಇವಾಗ ಗಿಫ್ಟ್ ಕೊಡೋಣ. ಏನೋ ಅವಳಿಗಿನ ಕೇಳ್ತಿಲ್ಲ, ಗಿಫ್ಟ್ ಇಲ್ಲಿ ಅಂತ ಕೇಳಿದ್ರೆ ಕೂಡ ನನ್ನ ಕಡೆ ಕೇಳಿಲ್ಲ. ಕೇಳಿದ ನಾವೇ ಇಟ್ಕೊಳ್ಳೋದು. ಆ್ಯಕ್ಚುಲಿ ಗಿಫ್ಟ್ ಇವಾಗ ಗಿಫ್ಟ್ ಕೊಡ್ತೀವಿ ಅವಳಿಗೆ. ಇವಳು ಕೊಡ್ತಾಳೆ, ನೋಡೋಣ ಗಿಫ್ಟು. ಇವಾಗ ಗಿಫ್ಟ್ ಕೊಡ್ತೀವಿ. ಆಲ್ಮೋಸ್ಟ್ ಆಯಿತು, ಟೈಮ್ ಆಯ್ತು. ಇವಾಗ ಗಿಫ್ಟ್ ಕೊಡುವಂಥ ಸಮಯ. ಆಮೇಲೆ ಕೇಳ್ತೀವಿ. ನಮ್ಮಪ್ಪ ಹೇಳ್ತಿದ್ರು, ನಮ್ಮಪ್ಪ ಏನೋ ಸ್ವಲ್ಪ ಡೌ ಮಾಡ್ತೀನಿ ಅಂದರು, ಅದಾದಮೇಲೆ ಗಿಫ್ಟ್ ಕೊಡು ಅಂತ ಹೇಳ್ತಿದ್ದಾರೆ. ಇವಾಗ ಲೈಟ್ ಆಗ್ತೀನಿ ತಾಳಿ. ಫುಲ್ ಬ್ರೈಟ್ ಅದೇ ನಾನು. ಇಲ್ಲಿ ನೋಡಿ, ಅಲ್ಲ ಇಲ್ಲಿ ನೋಡಿ ಬಿದ್ದೋಗಿರೋದು ಎಲ್ಲ ಚಿದ್ರ 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 ಚಿದ್ರ. ಚಿನ್ನಿ ಬಾಯ್ಲಿ. ಇವಾಗ ಚಿನ್ನಿ. ಓಕೆ, ನನ್ನ ತಂಗಿ ಬಂದ್ಲು. ಕರೆಕ್ಟ್. ಇದಕ್ಕಿಂತ ಬೇಕು ಆ್ಯಕ್ಚುಲಿ. ನಾನು ಫಸ್ಟು ಆ್ಯಕ್ಚುಲಿ ನಾನು ಇವಳ ಹತ್ರ ಹೇಳಿದ್ದೆ, ಸರ್ ಹತ್ರ ಕೇಳಿದೆ, ನಾನು ಗಿಫ್ಟ್ ಏನು ಕೊಡಿಸ್ತೆ ಅಂದಾಗ ಈ ಸಲ ಗಿಫ್ಟ್ ನಾನು ಸ್ವಲ್ಪ ಸ್ಪೆಷಲ್ ಆಗಿ ಇರುತ್ತೆ ಅಂತ ಈಗ ಕಂಪ್ಲೀಟಾಗಿ ಈ ಥರ ಎಫರ್ಟ್ ಹಾಕಿರೋದು ನೋಡಿ. ಅದಕ್ಕೆ ಈ ಥರ ಹಿಂಗೆ ವೀಡಿಯೋ ಮಾಡಿದಾಗ ಹಿಂಗೆ ಬರುತ್ತೆ, ಹಿಂಗೆ ಇಲ್ಲಿಂದ ಹಿಂಗೆ
ನೋಡಿ ಹೆಂಗೆ ಮರ್ಯಾದೆ ಬಿಟ್ಟು ಹೆಂಗೆ ಕೇಳ್ತಾಳೆ ಅದಕ್ಕೆ ಹೇಳಕ್ಕಿದ್ದು ಇವಾಗ ಗಿಫ್ಟ್ ಕೊಡಿ ಅಂತ ಹೆಂಗೆ ಕೇಳ್ತಾಳೆ ನೋಡಿ. ಗಿಫ್ಟ್ ಎಲ್ಲ ಕೊಟ್ಟಾಯ್ತಲ್ಲ ಇದೆ ಅಲ್ಲ ಡೆಕೋರೇಷನ್ ಕೊಡು baby gift. ಕ್ಯೂಟಿ ಬೇಕಂತ ಗಿಫ್ಟ್ ಗಿಫ್ಟ್ ಬೇಡ ಅಂತ ಬಿಡು ಹಾಗಾದ್ರೆ ಬೇಡ ಬಿಡು. ಗಿಫ್ಟ್ ನಿಜ ಗಿಫ್ಟ್ ಇಲ್ಲ ಗಿಫ್ಟ್ ಅನ್ಕೊಂಡ್ಲ ಅನ್ಸುತ್ತೆ ಅವಳು. ಹೌದು. ಇದು ಇದೇ ಗಿಫ್ಟ್ ಎಫರ್ಟ್ ಎಫರ್ಟ್ ಇಸ್ ದ ಗಿಫ್ಟ್. ನೋಡಿ ಕೆಲಸ ಬರೋ ಮುಂಚೆ ಅದನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ, ಕೆಲಸ ಆದ್ಮೇಲೆ ನೋಡಿ ಕಾಲಲ್ಲಿ ಹೊಡಿತಿರ್ತೀರ ಅದನ್ನ ಅಲ್ವಾ? ಅಷ್ಟೇ. ಸ್ಟಾರ್ಟ್ ಮಾಡ್ದೆ ಮಾವ. ಓಕೆ, ಚಿನ್ನಿಗೆ ಗಿಫ್ಟ್ ಎಲ್ಲಿದೆ? ಗಿಫ್ಟ್ ಯಾವುದು ಗಿಫ್ಟ್? ಅದೇ ಕೊಟ್ಬಿಡು ಚಿನ್ನಿ ಗಿಫ್ಟ್ ಎಲ್ಲಿ? ಕೊಡ್ತಿಲ್ಲ ಬಾ ಕ್ಯೂಟಿಗೆ ಗುಜು ಗಿಫ್ಟ್ ಕೊಡೆ. ಕೊಡು ಗಿಫ್ಟ್ ಎಲ್ಲಿದೆ? ಎಲ್ಲಿದೆ ಗಿಫ್ಟ್ ಕೊಡು. ಎಲ್ಲಿಟ್ಟಿದ್ಯಾ ಗಿಫ್ಟ್? ನಂಗೂ ಗೊತ್ತಿಲ್ಲ. ಓ ಇಲ್ಲಿ ಗಿಫ್ಟ್. ಓ ಯಾವ್ದೋ ಖಾಲಿ ಡಬ್ಬ ಇದ್ದಂಗಿದೆ. ಏನಿರ್ಬೋದು, ನಾನು ನೋಡಿಲ್ಲ. ಮಗ ನಾಡಿ ಹೇಳ್ದೆ. ಅಳ್ಬೇಕೀಗ ಆಯ್ತಾ? ಓಪನ್ ಮಾಡ್ಲಿ. ವಾಚ್ ನೋಡಿ ಶಾಕ್ ಆಗ್ಬೇಡ. ಐ ಮಾಡಬೇಡ, ನಿಧಾನಕ್ಕೆ ಓಪನ್ ಮಾಡು. ಸ್ಲೋಲಿ. ನೋಡಿ ವಾಚ್ ತೋರ್ಸೆ. ವಾಚು ಗಿಫ್ಟ್ ಅತ್ಗೆ ಕಡೆಯಿಂದ, ಅತ್ಗೆ ಇಂದ ನಾದ್ನಿಗೆ ಗಿಫ್ಟ್. ನೋಡಿ ಇಮಿಡಿಯೇಟ್ ಅವಳು ವಾಚ್ ಬಿಚ್ಚಾಕಿದ್ಲು. ಈ ವಾಚ್ ಹಾಕೊಂತಾಳೆ. ಇಲ್ಲ ಕಟ್ ಮಾಡ್ಬೇಕದು. ಇಲ್ಲ ತೋರ್ಸ ಚಿನ್ನಿ ಕೈಯಲ್ಲಿ. ಒಂದು ತೆಗಿಬೇಕು, ಒಂದು ಎರಡು ತೆಗಿಬೇಕು. ಹೆಂಗಿದೆ? ಕೊನೆಗೂ ಬರ್ತಡೇ ಆಯ್ತು. ಇಲ್ಲ ನೋಡಿ ಏನದು ಡ್ಯಾನ್ಸು. ಬೈಲಿ ಈಗ. ಓಕೆ, ಲಾಸ್ಟ್ ಈಗ ನನ್ನ ತಂಗಿ ಹತ್ರನ ಕೇಳೋಣ ಪಾರ್ಟಿ ಹೆಂಗೆ ಅನ್ನಿಸ್ತು, ಮತ್ತು ಹೋಟೆಲ್ ಊಟ ಎಲ್ಲ ಹೇಗೆ ಅನ್ನಿಸ್ತು, ಅಂದರೆ ಹೋಟ್ಲಲ್ಲಿ ಇವತ್ತಿನ ದಿನ ಹೆಂಗೆ ಅನ್ನಿಸ್ತು ಅಂತ ಕೇಳೋಣ. ಚಿನಿ ಎಷ್ಟು ಕೇಕ್ ಕಟ್ ಮಾಡಿದೆ ಇವತ್ತು ಹೇಳು? ನಿಮ್ಮ ಆಫೀಸಲ್ಲಿ ಯಾರು ಕಟ್ ಮಾಡಿಸಿಲ್ವಾ? ಬರೀ ತಿಂದಿದ್ದಷ್ಟೇನಾ? ಎರಡು ಕೇಕ್ ತಾನೆ? ಹಾಗೆ ಎಷ್ಟು ಮರ್ತ್ಬಿಟ್ಟಿದ್ದಾಳೆ. ಬೈಲಿ ಬೇಗ. ಈಗ ಸ್ಟಾರ್ಟ್ ಆಗಿದ್ದು ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದ. 12 ಗಂಟೆಗೆ ಹೆಂಗ ಅನ್ನಿಸ್ತು? ಚೆನ್ನಾಗಿತ್ತು, ಫುಲ್ ಸರ್ಪ್ರೈಸಿಂಗ್ ಆಗಿತ್ತು. ಓಕೆ, ಶಾಕ್ ಅದ ನಾವು ಕೂಗ್ದಾಗ ನೈಟ್ ಭಯ ಆಗಿಲ್ವಾ? ಓಕೆ, ನೆಕ್ಸ್ಟ್ ಬೆಳಗಿಂದ ಏನೂ ಇರಲಿಲ್ಲ. ಈಗ ಸಂಜೆ ಇಲ್ಲಿ ಬಂದ ತಕ್ಷಣ ನಾವಿಲ್ಲಿ ಬಡ್ ಅಂತ ಬ್ಲಾಸ್ಟ್ ಮಾಡಿದ ತಕ್ಷಣ ಹೆಂಗ ಅನ್ನಿಸ್ತು? ಸಡನ್ ಭಯ ಆಯ್ತು ಅವಾಗ್ಲೂ ಏನೋ? ಹೆಂಗೆ ಸುಮ್ಮನೆ ಇಷ್ಟು ಹರ್ಕೊಂಡು ನಾವು ಇಷ್ಟೆಲ್ಲ ಡಿಸೈಡ್ ಮಾಡ್ತೀವಿ. ಖುಷಿ ಆಯ್ತಾ ನಿಂಗೆ? ಆಮೇಲೆ ಕೇಕ್ ಎಲ್ಲ ಕಟ್ ಆಯ್ತು. ಹೋಟೆಲ್ ಹೆಂಗ ಅನ್ನಿಸ್ತು? ಹೋಟೆಲ್ ಊಟ ಎಲ್ಲ ಅದು ಚೆನ್ನಾಗಿತ್ತು. ನಿಂಗೆ ಯಾವ ಐಟಮ್ ಇಷ್ಟ ಆಯ್ತು? ಇವಳು ಮಟನ್ ತಿನ್ನಲ್ಲ, ಫಸ್ಟ್ ಆಫ್ ಆಲ್ ಮಟನ್ ಐಟಮ್ ಹೇಳಲ್ಲ. ಎಲ್ಲ ಇಷ್ಟ, ವೆಜ್ ಇಷ್ಟ ಆಯ್ತು ನನಗೆ. ವೆಜ್ ಇಷ್ಟ ಆಯ್ತಾ? ಯಾವ್ದು ಒಂದೆರಡು ಐಟಮ್ ಹೇಳು ನೋಡೋಣ ನಿಮ್ಗೆ ಸಖತ್ ಇಷ್ಟ ಆಗಿದ್ದು. ಎಂತ ಮಲಾಯಿ ಪನ್ನೀರ್ ಮಲೈ. ಓಕೆ, ಅದೇ ಎಲ್ಲ ಜಾಸ್ತಿ ಹೇಳ್ತಿರೋದು. ಓಕೆ, ಅದೊಂದು ಇಷ್ಟ ಆಯ್ತು. ಮತ್ತೆ ನಾನ್ ವೆಜ್ ಅಲ್ಲಿ ಚಿಲ್ಲಿ ಚಿಕನ್ ಅಂತ ಚಿಲ್ಲಿ ಚಿಕನ್ ಇಷ್ಟ ಆಯ್ತು. ಓಕೆ, ಒಟ್ಲಲ್ಲಿ ಹೆಂಗಿತ್ತು ಇವತ್ತು ಈ ಸಲ ನಿನ್ನ ಬರ್ತಡೇ ಹೆಂಗಿತ್ತು? ಚೆನ್ನಾಗಿತ್ತು ಅಷ್ಟೇ ಹೇಳೋದು. ನಡೀತಾ ಇರಲಿ. ಗಿಫ್ಟ್ ಅದಕ್ಕೆ ಗಿಫ್ಟ್, ಅಮ್ಮನ ಗಿಫ್ಟ್ ಅದಕ್ಕೆ ಗಿಫ್ಟ್ ಬಗ್ಗೆ ಹೇಳೇ ಬೈಲಿ. ಅಮ್ಮ ಕೊಡ್ಸಿದ ಗಿಫ್ಟ್ ಓಲೆ, ಚಿನ್ನದ ಓಲೆ ಅಲ್ವಾ? ಹೆಂಗನ್ನಿಸ್ತು? ಫುಲ್ಲು ನಾನೇ ಅವತ್ತು ಹೋಗಿದ್ರಲ್ಲ, ಏನೋ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ಖುಷಿ ಆಯ್ತು. ಅದನ್ನ ತಗೋಬೇಕಂತ ಇದ್ದೆ. ಅದಕ್ಕೆದು ಅಲ್ಲಿ ಹೋಟ್ಲಲ್ಲಿ ಹೇಳ್ತಿದ್ದಲ್ಲ ಒಂದು ವಾಚ್ ತಗೋಬೇಕಂತಿದ್ದೆ, ಈಗ ಕ್ಯಾನ್ಸಲ್ ಆಯ್ತಾ? ವಾಚ್ ಹೆಂಗೆ ಇತ್ತ ಅದಕ್ಕೆ ಕೊಡ್ಸಿದ್ದು? ಚೆನ್ನಾಗಿ ಇಷ್ಟ ಆಯ್ತು. ಇದು ಅನ್ಸಿತ್ತಾ ಅದಕ್ಕೆದು ವಾಚ್?
ಅಥವಾ ಅದಕ್ಕೆ ಗಿಫ್ಟ್ ಏನೋ ಕೊಡ್ತಾರೆ ಅಂತ? ಅಂದ್ರೆ ನಾನು ಎಲ್ಲ ಸೇರಿ ಮೇಬಿ ಅದು ಓಲೆ ಕೊಡ್ಸಿದಾರೆ ಅನ್ಕೊಂಡಿದ್ದೆ. ಓ ಅದು ಸೇರ್ಕಂಡೆ, ಸುಮ್ನೆ ಇದ್ದೆ ನಾನು. ಅದಕ್ಕೆ ಸುಮ್ಮನೆ ಇದ್ದ. ಓಕೆ ಈಗ ಸುಮ್ಮನೆ ಇರ್ಬೇಡ, ನಡೀತಾರೆ ಹೋಗಿ ನಡಿಯೋಗಿ ಮೈ ಪರ್ಚ್ಕೊ ಹೋಗು. ಓಕೆ, ಸೊ ನೋಡೋದ್ರಲ್ಲ ಹೇಗಿತ್ತು ನನ್ನ ತಂಗಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಹೇಗಿತ್ತು, ನಾವು ಯಾವ ಥರ ಮಾಡಿದ್ವಿ, ಗಿಫ್ಟ್ ಏನು ಕೊಡ್ಸಿದ್ರು ಅಂತೆಲ್ಲ ನೋಡಿದ್ರಲ್ಲ. ಮತ್ತು ಸೆಲೆಬ್ರೇಷನ್ ಊಟ ಎಲ್ಲ ನಾವು ಎಲ್ಲಿಗೆ ಹೋಗಿದ್ವಿ, ಸ್ಟೇಜ್ ಮಾತ್ರ ಸಖತ್ತಾಗಿತ್ತು, ಮಸ್ತಾಗಿತ್ತು. ಸೊ ಇದೇ ಥರ ಸೊ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ. ಸೊ ಟಾಟಾ ಬೈ ಬಾಯ್. ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರೆಯೋಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ ಬೈ ಬಾಯ್ ಹೀರೋಸ್, ಬಾಯ್.